ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ರಾಹುಲ್ ಗಾಂಧಿ ವಶಕ್ಕೆ ಪಡೆದಿರೋದಕ್ಕೆ ಚಿತ್ರದುರ್ಗದಲ್ಲಿ ಖಂಡನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಪೊಲೀಸರ ನಡೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರ್ತಾ ಇದ್ದಾರೆ. ಸೊ ಒಂದೊಂದೇ ಕಡೆಯಲ್ಲಿ ಪ್ರತಿಭಟನೆಗಳು ಶುರು ಆಗ್ತಾ ಇದೆ. ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದಿರೋದಕ್ಕೆ ಈ ಒಂದು ಆಕ್ರೋಶ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ನೀತಿ ಮತ್ತು ನಿಲುವನ್ನು ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಏನಿಲ್ಲ, ಇದಕ್ಕೆ ಈ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ತಪ್ಪಾಗಿದೆ ಅಂತ ಕ್ಷಮೆ ಕೇಳೋದು ಅಥವಾ ಎಲ್ಲಿ ಲೋಪದೋಷಗಳಾಗಿದೆ ಅದನ್ನು ಸರಿಪಡಿಸ್ಕೊಂಡು ಬರೋದು, ತಲೆದಂಡ ನಡೆಸೋದು. ಈಗ ನೀವ್ಯಾರೋ ಸಣ್ಣ ಪುಟ್ಟ ಅಧಿಕಾರಿಗಳನ್ನು ನಾವು ಹೇಳ್ತಾನೆ ಇರ್ತೀವಿ, ಹಿಂಗೆ ತಪ್ಪಾಯಿತು, ತಲೆದಂಡ ಆಯಿತು, ಅಧಿಕಾರಿಗಳನ್ನು ರಿಸೈನ್ ಮಾಡಿಸಿದ್ರು ಅಂತ. ಸೊ ಅಲ್ಲೂ ಇದೇ ಥರದ ಲೋಪದೋಷಗಳಾಗಿರುತ್ತೆ ಅಲ್ಲ. ಮತ್ತು ನಿಮ್ಮ ಸಚಿವರನ್ನು ಯಾಕೆ ಗಟ್ಟಿಯಾಗಿ ಕೂರಿಸ್ಕೊಂಡಿದ್ದೀರಾ? ತಪ್ಪಲ್ವಾ? ನೀವು ಯಾರು ಅಧಿಕಾರಿಗಳ ಮೇಲೆ ಇಮಿಡಿಯೇಟಾಗಿ ಆ್ಯಕ್ಷನ್ಸ್ ತೆಗೆದುಕೊಟ್ಬಿಡ್ತೀರಾ? ಯಾವುದಾದ್ರು ಇಲಾಖೆಯಲ್ಲಿ ಹಗರಣ ನಡೆದಿದೆ ಅಂದಿದ ತಕ್ಷಣ ನಿಮ್ಮ ಸಚಿವರು ಇದನ್ನೆಲ್ಲ ನಿಭಾಯಿಸಬೇಕಾಗಿತ್ತು, ರಾಜೀನಾಮೆಯನ್ನು ಯಾಕೆ ಕೊಡಿಸಿಲ್ಲ ಅಂತ ಪ್ರಶ್ನೆಗಳು. जिंदाबाद